ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಡಿ ದೇವರಾಜ ಅರಸುರವರ ದೂರದೃಷ್ಟಿ ಹಾಗೂ ಜನಪರ ಕೆಲಸ ಇಂದಿಗೂ ಜೀವಂತವಾಗಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಹೇಳಿಕೆ. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ. ಹಿರಿಯ ಮತ್ತು ಕಿರಿಯ ಛಾಯಾಗ್ರಾಹಕರಿಗೆ ಸನ್ಮಾನ. ಮಕ್ಕಳ ಮನೆ ಶೀರ್ಷಿಕೆ ಅಡಿಯಲ್ಲಿ ಅರಕಲಗೂಡು ಸರ್ಕಾರಿ ಪ್ರಾಥಮಿಕ ಶಾಲೆಯ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಶಾಸಕ ಎ ಮಂಜು ಅವರ ಪತ್ನಿ ತಾರಾ ಎ ಮಂಜು ಇಂದ ಗಿಫ್ಟ್. ಮಕ್ಕಳಿಗೆ ಸಮವಸ್ತ್ರ, ಬ್ಯಾಗ್, ಆಟಿಕೆ, ಪುಸ್ತಕಗಳ ವಿತರಣೆ. ಮತ್ತು ಡಿ ದೇವರಾಜ್ ಅರಸು ದೇವೇಗೌಡರ ಒಡನಾಡಿಯಾಗಿದ್ದು ಪಕ್ಷ ಜಾತಿ ಭೇದ ಮೀರಿ ಉತ್ತಮ ರಾಜಕೀಯ ನಡೆ ಅನುಸರಿಸಿದರು. ಮಾಜಿ ಸಚಿವ ಎಸ್ ಕೆ ರೇವಣ್ಣ ಹೇಳಿಕೆ. ವಾರ್ತೆಗಳ ವಿವರ. ಡಿ ದೇವರಾಜ್ ಅರಸು ಈ ನಾಡಿನ ಶ್ರೇಷ್ಠ ಮುತ್ಸದಿ ರಾಜಕಾರಣಿಯಾಗಿ ದೂರದೃಷ್ಟಿ ಇಟ್ಟುಕೊಂಡು ಮಾಡಿರುವ ಜನಪರ ಕೆಲಸಗಳು ಇಂದಿಗೂ ಮಾಸದಂತೆ ಉಳಿದಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಆರ್ ಪೂರ್ಣಿಮಾ ತಿಳಿಸಿದರು. ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಡಿ ದೇವರಾಜ್ ಅರಸು ಅವರ 109ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಹುದ್ದೆಗಳಲ್ಲಿ ಶೇಕಡ 50ರಷ್ಟು ಮೀಸಲಾತಿ ತಂದು ಜನತಾ ನಿವೇಶನ, ಉಳುವವನೇ ಭೂಮಿಯ ಒಡೆಯ, ಗರೀಬಿ ಹಟಾವೋ, 20 ಅಂಶಗಳ ಕಾರ್ಯಕ್ರಮ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಕೆಲಸ ಮಾಡಿದ್ದಾರೆ ಎಂದರು. ಸರಳ ಸಜ್ಜನಿಕೆ ಜೀವನ ನಡೆಸುತ್ತಿದ್ದ ದೇವರಾಜ್ ಅರಸ್ ಅವರು ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ ಈ ರಾಜ್ಯಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಕಾರ್ಮಿಕ, ಪ್ರವಾಸೋದ್ಯಮ, ಸಾರಿಗೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಮೀನುಗಾರಿಕೆ, ರೇಷ್ಮೆ ಹೀಗೆ ವಿವಿಧ ಇಲಾಖೆಗಳಿಗೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಕಿವಿಮಾತು ಹೇಳಿದರು. ಒಡೆತನವನ್ನು ತಂದವರು ಇವರು ನಿಜ. ಯಾರು ನಮ್ಮ ದೇವರಾಜ ಅರಸರವರು ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ಮಕ್ಕಳಿಗೂ ಗೊತ್ತಿರಲಿ. ಯಾಕೆ ಅಂದ್ರೆ ಎಷ್ಟೋ ಜನ ಅದರಿಂದ ರೈತ ಕಾರ್ಮಿಕರು ರೈತರಾಗಿ ಬದುಕಿ ಇವತ್ತು ನಿಮಗೂ ಕೂಡ ಜೀವನ ರೂಪಿಸ್ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಎಷ್ಟೋ ಫ್ಯಾಮಿಲಿಗಳು ಉಳುವವನಿಗೆ ಭೂಮಿಯ ಸಂದರ್ಭದಲ್ಲಿ ಭೂಮಿಯನ್ನ ಪಡ್ಕೊಂಡು ಇವತ್ತು ರೈತರಾಗಿ ಇಂದಿಗೂ ಕೂಡ ಬದುಕ್ತಾ ಇರೋ ಹಲವಾರು ಉದಾಹರಣೆಗಳಿದ್ದಾವೆ. 1973ರಲ್ಲಿ ಮಾಡಿದ ಒಂದು ಈ ಉಳುವವನಿಗೆ ಭೂಮಿಯಿಂದ ಹಲವಾರು ಸಾವಿರಾರು ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳಿಗೆ ಅದು ಸಹಾಯ ಆಯಿತು. ಯಾಕೆಂದ್ರೆ ಇವರೆಲ್ಲೋ ಭೂಮಿ ಕೊಟ್ಟು ಎಲ್ಲೋ ಇರ್ತಿದ್ರು, ಬೆಂಗಳೂರು, ಮೈಸೂರು ಅಲ್ಲೆಲ್ಲ. ಆದ್ರೆ ಇವ್ರು ಈ ಜೀವನ ಮಾಡಿ ಅದರಿಂದ ಬಂದಿದ್ದನ್ನ ಅವರು ಕೊಡ್ತಾ ಇದ್ರು. ಕೆಲವರು ಅದನ್ನು ತಗೋತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಚಿಂತನೆ ಮಾಡಿ ಅವರು ಉಳುವವನಿಗೆ ಭೂಮಿಯನ್ನ ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನ, ಒಂದು ಆಂದೋಲನನೇ ಆಯಿತು. ಆ ಸಂದರ್ಭದಲ್ಲಿ ಇವತ್ತು ಎಷ್ಟೋ ಕುಟುಂಬಗಳು ರೈತ ಕುಟುಂಬಗಳಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಇವರಿಗೆ ನಾವು ಎಲ್ಲರೂ ಋಣಿಯಾಗಿರ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ಆಮೇಲೆ ಮೈಸೂರು ರಾಜ್ಯವನ್ನ ಕರ್ನಾಟಕವನ್ನಾಗಿ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇವಾಗ ಪುಸ್ತಕದಲ್ಲಿ ಓದ್ತಾ ಇದ್ದೆ, ನನಗೆ ಹೆಸರಿನ ಮೇಲೆ ಅಂತ ನಂಬಿಕೆ ಇಲ್ಲ, ಆದರೆ ಜನರ ಭಾವನೆಗಳಿಗೆ, ಆಶೋತ್ತರಗಳಿಗೆ ನಾವು ಸ್ಪಂದಿಸಬೇಕು. ಅಂತ ಸಂದರ್ಭಕ್ಕೆ ಮೈಸೂರು ಜಿಲ್ಲೆ ಕರ್ನಾಟಕ ಆಗಿ ಜನ ಆಶಯ ಪಡ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಮಾಡೋದ್ರಲ್ಲಿ ನನ್ನ ತಪ್ಪೇನಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಹೆಸರು ಬಗ್ಗೆ ಅಂತ ಆಸಕ್ತಿ ಇದೆ, ಜನಗಳಿಗೆ ಆಸಕ್ತಿ ಇದೆ, ಅವರಿಗೆ ಆ ಹೆಸರಿನ ಬಗ್ಗೆ ಅಂದ್ರೆ ಕರ್ನಾಟಕ ಅನ್ನೋ ಹೆಸರು ಬರಲಿ ಅಂತ ಮನೋಭಾವ ಇದೆ ಅಂದ್ರೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಹಾಗೆ ಹಲವಾರು ಸುಧಾರಣೆಗಳನ್ನ, ನ್ಯಾಯಬೆಲೆ ಅಂಗಡಿಗಳನ್ನ ತಂದವರು ದೇವರಾಜ ಅರಸುರವರು. ಹೆಸರಲ್ಲಿ ದುರ್ಬಲರಿಗೆ ಅಗ್ಗದ ಬೆಲೆಯಲ್ಲಿ ಧಾನ್ಯ, ಬಟ್ಟೆ ವಿತರಣೆಗೆ ನ್ಯಾಯಬೆಲೆ ಅಂಗಡಿ, ಈ BPL ಕಾರ್ಡ್, ನಾವೇನ್ ನ್ಯಾಯಬೆಲೆ ಅಂಗಡಿಗಳನ್ನು ಫೇರ್ ಪ್ರೈಸ್ ಶಾಪ್ಸ್ ಅಂತೀವಿ, ಅದೊಂದು ಕಾನ್ಸೆಪ್ಟ್ ತಂದವರೇ ದೇವರಾಜ ಅರಸುರವರು. ಆವನೂರು ಆಯೋಗದ ವರದಿಯನ್ನ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದು ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಶೇಕಡ 50ರಷ್ಟು ಮೀಸಲಾತಿಯನ್ನು ತಂದವರು ದೇವರಾಜ ಅರಸು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ, ಎಸ್ಪಿ ಉಳ್ಳಾಗಡ್ಡಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ ಕೃಷ್ಣೇಗೌಡ, ಸಮುದಾಯದ ಮುಖಂಡರಾದ ಸಣ್ಣೇಗೌಡ, ನಿವೃತ್ತ ಮುಖ್ಯ ಶಿಕ್ಷಕ ಜಿ ಗೋವಿಂದರಾಜು, ಪುಟ್ಟಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಸಮಾಜವನ್ನು ಪ್ರಜ್ಞಾವಂತಿಕೆಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕ್ಯಾಮೆರಾಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ ತಿಳಿಸಿದರು. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರಥಮ ಬಾರಿಗೆ ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಛಾಯಾಗ್ರಹಣಕ್ಕೆ ವಿಶ್ವದಲ್ಲೇ ವಿಶೇಷವಾದ ಮಾನ್ಯತೆ ಇದೆ.
ಒಂದು ಕಾರ್ಯಕ್ರಮ ಅಥವಾ ಒಂದು ಘಟನೆಯ ಸಂಪೂರ್ಣ ವಿಚಾರವನ್ನು ಮನದಟ್ಟು ಮಾಡುವ ಶಕ್ತಿ ಒಂದು ಫೋಟೋಗೆ ಇದೆ. ಇತ್ತೀಚಿನ ದಿನಗಳಲ್ಲಿ ಸುದ್ದಿಗಳಿಗಿಂತ ಚಿತ್ರಗಳು ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಛಾಯಾಗ್ರಾಹಕರ ಶ್ರಮ ಅಪಾರವಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಹಣ ಕೂಡ ಒಂದು ಸವಾಲಿನ ಕೆಲಸವಾಗಿದೆ. ಶೋಧದ ಅಥವಾ ತನಿಖಾ ವಿಚಾರವಾಗಿ ತೆಗೆದ ಚಿತ್ರಗಳು ಹಲವು ಬಾರಿ ಪ್ರಮುಖ ಸಾಕ್ಷ್ಯಗಳಾಗಿರುವ ಅನೇಕ ಉದಾಹರಣೆಗಳಿವೆ. ಜೊತೆಗೆ ಅಂತಹ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುವ ಹಲವು ಉದಾಹರಣೆಗಳು ಕೂಡ ಇವೆ. ಪ್ರಸ್ತುತ ಸಂದರ್ಭದಲ್ಲಿ ಕ್ಯಾಮೆರಾಗಳು ಎದುರು ಇರುವ ಕಾರಣದಿಂದಲೇ ಅನೇಕರು ಜಾಗರೂಕರಾಗಿ ಮಾತನಾಡುವ ಅನಿವಾರ್ಯತೆ ಎದುರಾಗಿದೆ ಎಂದು ಕಿವಿಮಾತು ಹೇಳಿದರು. ಛಾಯಾಗ್ರಾಹಕರ ದಿನಾಚರಣೆಯನ್ನು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಆಯೋಜಿಸಲಾಗಿರುವುದು ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಛಾಯಾಗ್ರಾಹಕರ ಪ್ರೋತ್ಸಾಹಿಸುವ ಕೆಲಸಗಳು ಆಗಬೇಕಿದೆ ಎಂದು ಹೇಳಿದರು. ಈ ದಿನದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಕಾರ್ಯಕ್ರಮದ ಸಲುವಾಗಿ ಮಾಧ್ಯಮದ ಎಲ್ಲ ಛಾಯಾಗ್ರಾಹಕ ಮಿತ್ರರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಮಾಧ್ಯಮದ ಒಂದು ಭವನದಲ್ಲಿ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಆ ಮೂಲಕ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತಹ ಏನು ಛಾಯಾಗ್ರಾಹಕರಿದ್ದಾರೆ ಅವರಿಗೆ ಒಂದು ಉತ್ತೇಜನ ನೀಡಬೇಕು, ಮಾರ್ಗದರ್ಶನ ನೀಡಬೇಕು ಮತ್ತು ಅವರ ಕಾರ್ಯವೈಖರಿಯನ್ನು ಕೂಡ ನಾವು ಶ್ಲಾಘಿಸುವಂತಹ ಕೆಲಸವನ್ನು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಬಹುಶಃ ನೀವೆಲ್ಲ ಗಮನಿಸಿದ್ದೀರಿ, ಛಾಯಾಗ್ರಹಣ ಅನ್ನುವಂತಹದ್ದು ಈ ಹಿಂದೆ ಮಾಧ್ಯಮ ಕ್ಷೇತ್ರವನ್ನು ಪ್ರವೇಶ ಮಾಡುವ ಮೊದಲು ಅದಕ್ಕೊಂದು ಪ್ರತ್ಯೇಕವಾದಂತಹ ವಲಯ ಅಸ್ತಿತ್ವ ಇತ್ತು. ಆ ಛಾಯಾಗ್ರಹಣದ ಸಂದರ್ಭದಲ್ಲಿ ವೈಲ್ಡ್ ಲೈಫ್ ಅನ್ನುವಂತಹದ್ದು ಬಹಳ ವಿಶೇಷವಾಗಿ ಗಮನವನ್ನು ಸೆಳೀತಾ ಇತ್ತು. ವೈಲ್ಡ್ ಲೈಫ್ ಮೂಲಕ ಛಾಯಾಗ್ರಾಹಕರು ಜಗತ್ತಿನ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಕೆಲವು ರೋಚಕವಾದಂತಹ ದೃಶ್ಯಗಳನ್ನು ಸೆರೆ ಹಿಡಿಯುವಂತಹದ್ದು, ಚಿತ್ರಗಳನ್ನು ಪ್ರದರ್ಶನ ಮಾಡ್ತಕ್ಕಂತಹದ್ದು. ಆ ಮೂಲಕ ಛಾಯಾಗ್ರಹಣಕ್ಕೆ ಒಂದು ವಿಶೇಷವಾದ ಮಾನ್ಯತೆ ವಿಶ್ವಮಟ್ಟದಲ್ಲಿ ಪ್ರಾಪ್ತವಾಗ್ತದೆ. ಅದು ಹಂತ ಹಂತವಾಗಿ ಮಾಧ್ಯಮದ ಕ್ಷೇತ್ರವನ್ನು ಪ್ರವೇಶ ಮಾಡಿದಾಗ, ಪತ್ರಿಕೆ ಅನ್ನುವಂತಹದ್ದಿದ್ದಾಗ ಮೊದಲು ಚಿತ್ರಗಳಿಗೆ ಆದ್ಯತೆ ಇರಲಿಲ್ಲ, ಸುದ್ದಿಗಳಿಗೆ ಮಾತ್ರ ಆದ್ಯತೆ ಇತ್ತು. ಆ ಸುದ್ದಿಯೊಂದಿಗೆ ಚಿತ್ರವೂ ಪ್ರಕಟವಾದಾಗ ಆ ಪತ್ರಿಕೆಗೆ ಒಂದು ಹೊಸ ಆಯಾಮ ಪ್ರಾಪ್ತವಾಯಿತು. ಈಗ ಸುದ್ದಿಯ ಸ್ಥಾನವನ್ನು ಚಿತ್ರವೇ ಆಕ್ರಮಿಸಿಕೊಳ್ಳುವಂಥ ಕಾಲಘಟ್ಟದಲ್ಲಿ ಬಂದು ನಿಂತು, ಯಾವುದೇ ವಿವರ ಇಲ್ಲದೆ ಒಂದು ಚಿತ್ರವನ್ನು ಹಾಕಿದರೆ ಒಂದು ಕಾರ್ಯಕ್ರಮದ ಇಡೀ ಮಾಹಿತಿಯನ್ನು ಒಂದು ಚಿತ್ರವೇ ನೀಡುವಂತಹ, ಅಥವಾ ಆ ಚಿತ್ರದ ಮೂಲಕವೇ ಓದುಗರು ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ಸಂಪೂರ್ಣವಾಗಿ ಗ್ರಹಿಸುವಂಥ ಸನ್ನಿವೇಶವನ್ನು ನಾವು ಇವತ್ತಿಗೆ ಕಾಣ್ತಾ ಇದ್ವಿ. ಈ ಎಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ಮಾಧ್ಯಮ ಕ್ಷೇತ್ರದಲ್ಲಿ ಛಾಯಾಗ್ರಹಣ ಅನ್ನುವಂತಹದ್ದು ಎಷ್ಟು ಒಂದು ಪ್ರಬಲವಾದಂತಹ ಸ್ಥಾನವನ್ನು ಆಕ್ರಮಿಸ್ತಾ ಇದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಇತ್ತೀಚೆಗಂತೂ ಛಾಯಾಗ್ರಹಣ ಅನ್ನುವಂತಹದ್ದು ಭಾಳ ಸೆನ್ಸೇಷನಲ್ ಕೂಡ ಆಗ್ತಾ ಇದೆ. ಒಂದಷ್ಟು ರೋಚಕವಾದಂಥ ದೃಶ್ಯಗಳನ್ನು ಛಾಯಾಗ್ರಾಹಕರು ತಮ್ಮ ಚಮತ್ಕಾರದಿಂದ ಸೆರೆ ಹಿಡಿದು ಅದನ್ನು ಮಾಧ್ಯಮದ ಮೂಲಕ ಜನಸಾಮಾನ್ಯರ ಗಮನಕ್ಕೆ ತರುವುದರ ಮೂಲಕ ಅದಕ್ಕೊಂದು ರೋಚಕತೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಇಲಾಖೆಯಷ್ಟೇ ಪ್ರಬಲವಾಗಿ ಕೆಲವು ಸಂಗತಿಗಳನ್ನು ಗ್ರಹಿಸಿ ಸಾಕ್ಷ್ಯಾಧಾರಗಳ ಮೂಲಕ ಅದನ್ನು ಸಮಾಜದ ಮುಂದೆ ಇಡುವಂತಹ ಕೆಲಸವನ್ನು ಛಾಯಾಗ್ರಾಹಕರು ಇವತ್ತು ಮಾಡ್ತಿದ್ದಾರೆ. ಹಾಗಾಗಿ ಇವತ್ತಿಗಂತೂ ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ ಸೃಷ್ಟಿಯಾಗಿದೆ. ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ. ಇಡುವ ಹೆಜ್ಜೆಗಳು, ಆಂಗಿಕ ಪ್ರದರ್ಶನಗಳು ತುಂಬ
ಜವಾಬ್ದಾರಿಯಿಂದ ನಿರ್ವಹಿಸಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ವೇದಿಕೆ ಮೇಲೆ ಕೂತ್ಕೊಂಡು ಯಾರ್ದೋ ಕಿವಿಲಿ ಮಾತನಾಡುವಾಗ ಕೂಡ ಆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ಕಾಲಘಟ್ಟ ಇದೆ. ಅಧ್ಯಕ್ಷ ವೇಣುಕುಮಾರ್ ಮಾತನಾಡಿ, ಮಾನವೀಯತೆ ಜೊತೆಗೆ ತಮ್ಮ ಕರ್ತವ್ಯ ನಿಷ್ಠೆ ಮೆರೆಯುವುದು ನಿಜವಾದ ಛಾಯಾಗ್ರಹಣ ಲಕ್ಷಣವಾಗಿದೆ. ತಮ್ಮ ಕೆಲಸದ ನಡುವೆ ತಮ್ಮನ್ನು ಕೂಡ ತಾವು ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಛಾಯಾಗ್ರಾಹಕರು ಮುಂದಾಗಬೇಕಿದೆ. ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವ ಛಾಯಾಗ್ರಾಹಕರು ಅನೇಕ ಸವಾಲುಗಳನ್ನು ಎದುರಿಸುವ ಅನಿವಾರ್ಯತೆ ಇದೆ. ಕ್ಯಾಮರಾ ಒಬ್ಬ ಪತ್ರಕರ್ತನನ್ನು ರಕ್ಷಣೆಯನ್ನು ಮಾಡುತ್ತದೆ. ಕೆಲವು ಘಟನೆಗಳಲ್ಲಿ ಅದರಿಂದ ಸಮಸ್ಯೆ ಎದುರಾಗಿರುವುದು ಉಂಟು ಎಂದು ಹೇಳಿದರು. ಛಾಯಾಗ್ರಾಹಕರಾದಂಥ ಎಲ್ಲರಿಗೂ ಕೂಡ ನಾನು ನಿಮ್ಮೆಲ್ಲರಿಗೂ ಶುಭ ಕೋರ್ತೀನಿ. ಒಂದು ಹಾಗೇನೆ ಕೆಲಸದ ಜೊತೆಗೇನೆ ನಿಮ್ಮ ಹಿತವನ್ನು ಕಾಯೋದ್ರ ಮೂಲಕ, ನಿಮ್ಮ ಹಿತದೃಷ್ಟಿಯನ್ನು ನೋಡಿಕೊಳ್ಳುವ ಮೂಲಕ ನೀವೆಲ್ಲರೂ ಫಸ್ಟ್ ಸೇಫ್ ಆಗುವ ಮೂಲಕ ನಿಮ್ಮ ಕೆಲಸವನ್ನು ನೀಟಾಗಿ ನಡೆಸ್ಕೊಂಡು ಸಮಾಜಕ್ಕೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡೋಗಿ ಅಂತ ಹೇಳಿ ನಾನು ಹಾರೈಸಿದ ಈ ಕಾರ್ಯಕ್ರಮಕ್ಕೆ ಇಷ್ಟು ರೀತಿಯ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಕುರಿತು ಹಲವು ಪತ್ರಕರ್ತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಂತರ ಕಳೆದ ಹಲವು ವರ್ಷಗಳಿಂದ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸಿದ ಛಾಯಾಗ್ರಾಹಕರಾದ ಅತೀಕ್ ಉರ್ ರೆಹಮಾನ್, ನಟರಾಜ್, ಪ್ರಕಾಶ್, ಜ್ಞಾನೇಶ್ವರ್, ಅಂಬಿಕಾ ಪ್ರಸಾದ್ ಹಾಗೂ PS ಶ್ರೀನಿವಾಸ್ ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ PR ಮಂಜುನಾಥ್, ಜಿ ಪ್ರಕಾಶ್, ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ BC ಶಶಿಧರ್, ಉಪಾಧ್ಯಕ್ಷ ಹರೀಶ್, ಮೋಹನ್ ಕುಮಾರ್ ಇತರರು ಹಾಜರಿದ್ದರು. ಅರಕಲಗೂಡು ಪಟ್ಟಣದ ಕೋಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿನ ಪೂರ್ವ ಪ್ರಾಥಮಿಕ ಮಕ್ಕಳ ಮನೆಯ ಮಕ್ಕಳಿಗೆ ಶಾಸಕ ಎ ಮಂಜು ಅವರ ಪತ್ನಿ ತಾರಾ ಎ ಮಂಜು ಸಮವಸ್ತ್ರ, ಬ್ಯಾಗ್, ಆಟಿಕೆ, ಪುಸ್ತಕಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ಮಾತನಾಡಿ, ಮಕ್ಕಳ ಮನೆ ಎಂಬುದು ವಿನೂತನ ಪ್ರಯತ್ನ. ಅಂಗನವಾಡಿಯಲ್ಲಿ ಓದುತ್ತಿರುವ ಮಕ್ಕಳು ಮತ್ತು ಕಾನ್ವೆಂಟ್ಗೆ ಸೇರಿಸಲು ಸಾಧ್ಯವಾಗದ ಮಕ್ಕಳನ್ನು ಪೂರ್ವ ಪ್ರಾಥಮಿಕ ಶಿಕ್ಷಣ LKG, UKG ಮಕ್ಕಳ ಮನೆಗೆ ಸೇರಿಸಬಹುದು. ಇಂದು ಸರ್ಕಾರಿ ಶಾಲೆಯಲ್ಲೇ ಪೂರ್ವ ಪ್ರಾಥಮಿಕ ಶಾಲೆಯಾಗಿದೆ ಎಂದು ಹೇಳಿದರು. ಮಕ್ಕಳ ಮನೆ ಅರಕಲಗೂಡು ಅನ್ನೋದು ಒಂದು ವಿನೂತನ ಪ್ರಯತ್ನ. ಸೊ ಮಕ್ಕಳ ಮನೆ ಅರಕಲಗೂಡು ಅಂತ ಅಂದರೆ ನಾವು ಪೂರ್ವ ಪ್ರಾಥಮಿಕ ಶಿಕ್ಷಣ LKG, UKGನ ಯಾರು ಅಂಗನವಾಡಿ ಮಕ್ಕಳು ಓದ್ತಾ ಇದ್ದಾರೆ ಅಥವಾ ಯಾರು ಕಾನ್ವೆಂಟ್ ಮಕ್ಕಳಿಗೆ ಸೇರ್ಸಕ್ಕೆ ಆಗ್ತಾ ಇಲ್ಲ ಅಂಥ ಮಕ್ಕಳುಗಳಿಗೆ ಸೇರಿಸ್ಬೋದು. ಸೊ ಇದು ಗೌರ್ಮೆಂಟ್ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣ LKG, UKG ಏನು ಸರ್ಕಾರ ಇವಾಗ ಹೊಸದಾಗಿ ಮಾಡ್ತಾ ಇದೆ ಅದನ್ನು ಶ್ರೀಮತಿ ಮಾನ್ಯ ಶಾಸಕರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ತಾರಾ ಎ ಮಂಜೂರ್ ಅವರು 13 ಶಾಲೆಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಶಾಲೆಗಳಿಗೆ ಇವತ್ತು ಭೇಟಿ ನೀಡಿರೋ ಉದ್ದೇಶ ಏನಂದರೆ ಅವ್ರಿಗೆ ಯೂನಿಫಾರ್ಮ್ ಆಗ್ಬೋದು, ಬ್ಯಾಗ್ ಆಗ್ಬೋದು, ಆಟಿಕೆಗಳಾಗ್ಬೋದು, ಪುಸ್ತಕಗಳಾಗ್ಬೋದು ಎಲ್ಲ ಫೆಸಿಲಿಟೀಸ್ನ ಕೊಟ್ಟು ಕಾನ್ವೆಂಟ್ ಶಿಕ್ಷಣ ಏನು ಮಕ್ಕಳಿಗೆ ದೊರೀತಾ ಇದೆ ಅದೇ ರೀತಿಯ ಶಿಕ್ಷಣ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲೂ ಕೊಡಬೇಕು. ಇವಾಗ ಏನು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ, ಎಜುಕೇಷನಲ್ಲಿ ಡ್ರಾಬ್ಯಾಕ್ ಆಗ್ತಾ ಇದೆ, ಸ್ಟ್ರೆಂತ್ ಇಲ್ಲ ಅಂತ ಇದ್ದೀವಿ, ಅದನ್ನು ಪೂರಕಗೊಳಿಸೋದಕ್ಕೆ ಅವರು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಕೊಂಡ್ಬರ್ತಿದ್ರು, ವಾಟರ್ ಬಾಟಲ್ಸ್, ಬುಕ್ಸ್ ಈ ಥರ. ಸೊ ಇದನ್ನು ವಿನೂತನವಾಗಿ 1 ತಿಂಗಳ ಕಾಲ ಇಲ್ಲೇ ಇದ್ದು ಒಂದು ಎಲ್ಲ ಸೆಟಪ್ನ ಮಾಡಿ ನೀವು ನೋಡಿರ್ಬೋದು. ಹಳೆ ರೂಮ್ ಹೇಗಿತ್ತು ಇವಾಗ ಹೇಗಿದೆ, ಅದು ಚೇರಿಂದ ಹಿಡಿದು ಬೆಂಚಿಂದ ಹಿಡಿದು ಪ್ರತಿಯೊಂದರಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆ. ಕಾನ್ವೆಂಟಿಗೆ ಅವ್ರದೇ ಓನ್ ಇನ್ಸ್ಟಿಟ್ಯೂಷನ್ ಇದ್ದರೆ ಹೇಗೆ ನಾವು ನೋಡ್ತಾ ಇದ್ವಿ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ಎಲ್ಲ ಪುಸ್ತಕಗಳು, ಎಲ್ಲ ಆಟಿಕೆಗಳನ್ನ ಕೊಡೋದಕ್ಕೆ ತಾರಾ ಎ ಮಂಜು ಮಾತನಾಡಿ, ತಾಲೂಕಲ್ಲಿ 13 ಶಾಲೆಗಳನ್ನು ಆರಂಭಿಸಿದ್ದು ತಾರಾ ಎ ಮಂಜು ಅವರು ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಸಮವಸ್ತ್ರ, ಬ್ಯಾಗ್, ಆಟಿಕೆ, ಪುಸ್ತಕ ಎಲ್ಲ ಸೌಲಭ್ಯಗಳನ್ನು ನೀಡಿ ಕಾನ್ವೆಂಟ್ನಲ್ಲಿ ದೊರೆಯುವ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ನೀಡಬೇಕೆಂದು ಮಕ್ಕಳ ಮನೆ ಆರಂಭಿಸಲಾಗಿದೆ ಎಂದು ಹೇಳಿದರು. ಉದ್ದೇಶದಲ್ಲಿ ಏನು ಅಂದ್ರೆ ಎಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತ ಮಾಡ್ತಾ ಇದ್ದೀವಿ. ಇದು ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಹೊರಗಡೆ ಹೋಗೋಕ್ಕಿಂತ ಇಲ್ಲೇ ಇದೆಯಲ್ಲ, ನಮ್ಮ ಶಾಲೆ ಟೀಚರ್ಗಳು ತುಂಬ ಚೆನ್ನಾಗಿದ್ದಾರೆ. ಸೊ ಇಲ್ಲೇ ಉಪಯೋಗಿಸ್ಕೊಳ್ಳಿ ಅಂತ ಉದ್ದೇಶದಲ್ಲಿ ಮಾಡ್ತಾ ಇದ್ದೀವಿ. ಸ್ಟ್ರೆಂತ್ ಇಲ್ಲೇ ಉಳಿಸ್ಕೋಬೇಕು, ಹೊರಗಡೆ ಹೋಗ್ಬಾರ್ದು. ಆಮೇಲೆ ಇಲ್ಲೇ ಕಾನ್ವೆಂಟ್ ಥರನೇ ನಡೆಸ್ತೀವಿ, ಪ್ಲಸ್ ಕನ್ನಡನೂ ನಡೆಯುತ್ತೆ. ಆಮೇಲೆ ಎಲ್ಲ ರೀತಿಯಲ್ಲೂ ಅವ್ರಿಗೆ ಒಳ್ಳೇದಾಗಲಿ. ಡಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅಂದು HD ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಅಂದಿನ ರಾಜಕಾರಣ ಬೇರೆಯಾಗಿತ್ತು ಎಂದು ಶಾಸಕ HD ರೇವಣ್ಣ ತಿಳಿಸಿದರು. ತಾಲೂಕು ಕಚೇರಿಯಲ್ಲಿ ನಡೆದ ಸಾಮಾಜಿಕ ಪರಿವರ್ತನೆಯ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸರ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಶಾಸಕ HD ರೇವಣ್ಣನವರು ಡಿ ದೇವರಾಜ ಅರಸರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗೌರವ ಸೂಚಿಸಿ ನಂತರ ಮಾತನಾಡಿದ ಅವರು, ದೇವರಾಜ ಅರಸರು ಬರೀ ಹಿಂದುಳಿದ ವರ್ಗದ ಅಭ್ಯುದಯಕ್ಕೆ ಮಾತ್ರವೇ ಅಲ್ಲ, ಎಲ್ಲ ವರ್ಗದವರಿಗೆ ಉತ್ತಮ ಆಡಳಿತ ನೀಡಿದವರು. ದೇವೇಗೌಡರ ಒಡನಾಡಿಯಾಗಿದ್ದರು. ಪಕ್ಷ ಜಾತಿ ಭೇದ ಮೀರಿ ಉತ್ತಮ ರಾಜಕೀಯ ನಡೆ ಅನುಸರಿಸಿದರು. ಇಂದಿನ ಸಾಮಾಜಿಕ
ಉತ್ತಮ ಬದುಕಿಗೆ ಅವರ ಕೊಡುಗೆ ಅಪಾರ ಎಂದು ಹೇಳಿದರು. ರಾಜ್ಯದಲ್ಲಿ ಹಿಂದುಳಿದ ಸಮಾಜದಲ್ಲಿ ಹುಟ್ಟೆಯವರು ಅವರದೇ ಆದಂಥ ಸಮಾಜಕ್ಕೆ, ರಾಜ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸುಮಾರು 10 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮತ್ತು ಅವರು ಯಾರು ಉಳ್ಳವರಿಗೆ ಭೂಮಿ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಂಥ ಶ್ರೀಮಂತ ನಾಯಕರಿಗೆ ಅದು ದೇವರಾಜ ಅರಸು. ಆ ದೇವರಾಜ ಅರಸು ಕಾಲ ಇತ್ತು. ಅವತ್ತು ದೇವರಾಜ ಅರಸುವರ ಇದೇ ಬೇರೆ. ಅವತ್ತು ದೇವೇಗೌಡರೇ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡ್ತಾ ಇದ್ರು. ದೇವರಾಜ ಅರಸು ಹೇಳ್ತಾ ಇದ್ರು, ಏನು ದೇವೇಗೌಡರೇ ಏನು ತಂದಿದ್ದೀವಿ ಇವತ್ತು, ಆ ಥರ ಸ್ಫೋಟಿಯಾಗಿ ತಗೊಂಡು ಚರ್ಚೆ ಮಾಡಿ ದೇವೇಗೌಡರೇ ಉತ್ತರ ಕೊಡ್ತೀವಿ ಅಂತ ಹೇಳಿ ಅಂತ ಒಬ್ಬ ನಾಯಕ ದೇವೇಗೌಡರಿಗೆ ಹಲವಾರು ಬಾರಿ ಹೇಳಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರವರ ಒಡನಾಟಕ್ಕೆ ಭಾರಿ ವಿಶ್ವಾಸ ಇದೆ. ದೇವೇಗೌಡರ ಬಗ್ಗೆ ಭಾರಿ ಎತ್ತರದ ಮಟ್ಟದ ಗೌರವ ಇತ್ತು. ದೇವೇಗೌಡರಿಗೆ ಸಂಬಂಧ ಇತ್ತು. ಆಮೇಲೆ ಅವರಿಗೆ ಯಾರು ನೆಂದಂಥ ಕುಟುಂಬ ಇತ್ತು ಆ ಕುಟುಂಬಕ್ಕೆ ಸಹಾಯ ಮಾಡಿ, ಯಾರೇ ಜಾತಿ ಇರಲಿಲ್ಲ, ಯಾವುದೇ ಜಾತಿ ಇತ್ತು, ಯಾರು ಕುಟುಂಬ ಈ ಮಟ್ಟಕ್ಕೆ ರಾಜಕಾರಣಿ ಬರಬೇಕಾಗಿದೆ ಆ ಕುಟುಂಬನ ಮೇಲಕ್ಕೆತ್ತಂಥ ದಿನಗಳು ಇದೆ. ಕೆಲವು ಕುಟುಂಬಗಳು ಅವರಿಂದ ಮೇಲಕ್ಕೆ ಬಂದಿರೋಂಥ ನಾನು ಉದಾಹರಣೆ ತಿಳ್ಕೊಂಡಿದ್ದೀನಿ. ಏಕೆಂದರೆ ಬರೀ ಅವರು ಹಿಂದೂರು ದುರ್ಗರಿಗೆ ಇರುವಂಥ ನಾಯಕತ್ವ ಎಲ್ಲ ಸಮಾಜದ ವಿಶ್ವಾಸ ನಾಯಕ ಏನಾಗುತ್ತೆ ಅದು ದೇವರಾಜ ಅಂತ ಹೇಳಬೇಕು. ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ಬಿಇಒ ಸೋಮಲಿಂಗೇಗೌಡ, ಪುರಸಭೆ ಪ್ರಭಾರಿ ಮುಖ್ಯಾಧಿಕಾರಿ ನಾಗೇಂದ್ರ, ಕೃಷಿ ಸಹಾಯಕ ನಿರ್ದೇಶಕಿ ಸ್ವಪ್ನ ಪ್ರಭುಶಂಕರ್ ಹಾಜರಿದ್ದರು. ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಖಂಡಿಸಿ ಧರ್ಮಸ್ಥಳ ಆಯುರ್ವೇದ ಮಹಾವಿದ್ಯಾಲಯದ ವೈದ್ಯರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ತಣ್ಣೀರು ಹಳ್ಳದ ಬಳಿ ಇರುವ ಎಸ್ಡಿಎಂ ಕಾಲೇಜಿನಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಸಂತೆಪೇಟೆ ಎನ್ನ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಂದು ಅತ್ಯಾಚಾರಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ವೈದ್ಯರಿಗೆ ರಕ್ಷಣೆ ನೀಡುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮಾತನಾಡಿ, ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯನಿರತ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಇಡೀ ವೈದ್ಯ ಲೋಕವನ್ನು ಬೆಚ್ಚಿ ಬೀಳಿಸಿದೆ. ಕಾರ್ಯನಿರತ ವೈದ್ಯ ಮೇಲೆ ನಡೆದಿರುವ ಅತ್ಯಾಚಾರ, ಕೊಲೆ ಖಂಡನೀಯ. ಜೀವ ಉಳಿಸುವ ವೈದ್ಯರನ್ನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಅಮಾನುಷ ಕೃತ್ಯ ಎಸಗಿರುವ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಸತತ 12 ಗಂಟೆಗೂ ಅಧಿಕ ಕಾಲ ತಮ್ಮ ಕರ್ತವ್ಯ ನಿರ್ವಹಿಸಿ ವಿಶ್ರಾಂತಿ ಪಡೆಯುತ್ತಿದ್ದ ವೇಳೆ ಅವರ ಮೇಲೆ ನಡೆದಿರುವ ಅತ್ಯಾಚಾರ ಸಮಾಜವೇ ತಲೆ ತಗ್ಗಿಸುವ ದುಷ್ಕೃತ್ಯವಾಗಿದೆ. ಇಂತಹ ಅಹಿತಕರ ಘಟನೆಯಿಂದ ವೈದ್ಯ ಲೋಕದಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಇದಕ್ಕೆಲ್ಲ ಅಂತ್ಯವಾಗಬೇಕು. ರೋಗಿಗಳ ಜೀವ ಉಳಿಸಲು ಹಗಲಿರುಳು ಶ್ರಮಿಸುವ ವೈದ್ಯರಿಗೆ ಈ ರೀತಿಯಾದರೆ ಸಾಮಾನ್ಯ ಜನರ ಗತಿ ಏನು ಎಂದು ಪ್ರಶ್ನಿಸಿದ ಅವರು, ವೈದ್ಯರಿಗೆ ಸೂಕ್ತ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರ ಮುಂದಾಗಬೇಕು ಎಂದು ಹೇಳಿದರು. ಇವತ್ತು ನಾವು ಎಸ್ಟಿಎಮ್ಮಿಂದ ಜಾಥಾ ಮಾಡ್ಕೊಂಡು ಬಂದಿದ್ದೀವಿ. ಇದೇ ಒಂದೇ ಕಾರಣ, ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ನಾವು ರಕ್ಷಣೆಯನ್ನು ಕೊಡಬೇಕು. ಇದನ್ನು ಕಾನೂನು ಒಂದು ಕಿವಿ ಮಾತು ಅಂತ ತಗೊಂಡು ಪ್ರತಿಯೊಬ್ಬರಿಗೂ ರಕ್ಷಣೆಯನ್ನು ಕೊಡಲಿಕ್ಕೆ ಅವರು ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಪ್ರತಿಯೊಂದು ಡಾಕ್ಟ್ರು ಹೇಗೆ ಒಂದು ಕೋವಿಡ್ ಟೈಮಲ್ಲಿ ತಮ್ಮದು ಒಂದು ಕುಟುಂಬ ಅಂತ ನೋಡದೆ, ತಮ್ಮದು ವೈಯಕ್ತಿಕ ಜೀವನ ಅಂತ ನೋಡದೆ ಪ್ರತಿಯೊಬ್ಬರು ತಮ್ಮ ಜೀವನವನ್ನು ತ್ಯಜಿಸಿ ಪೇಷಂಟ್ಗೋಸ್ಕರನೇ ಎಲ್ಲರೂ ತಮ್ಮ ಒಂದು ಕೆರಿಯರ್ನ ಮುಡಿಪಾಗಿಟ್ಟಿದ್ರು ಆ ಟೈಮಲ್ಲಿ. ಅದನ್ನು ನಾವು ಜನರು ಅರ್ಥ ಮಾಡಿಕೊಂಡು ಅವರಿಗೊಂದು ರಕ್ಷಣೆಯನ್ನು ಕೊಡಲಿಕ್ಕೆ ಕಾನೂನು ಮುಂದಾಗಬೇಕಂತ ಹೇಳ್ಕೊಳ್ತೀನಿ. ಇದು ಕೂಗು ಇವತ್ತಿಗಿರ್ಬೋದು, ಇದು 4 ದಿನಕ್ಕೆ ಮಾಡಿ ಮುಗಿಸೋವಂಥದ್ದಲ್ಲ. ಪ್ರತಿಯೊಂದು ಹೆಣ್ಣು ಒಂದು ವೈದ್ಯಕೀಯ ಆಗಿರ್ಬೋದು ಅಥವಾ ಮನೇಲಿ ಇರೋರಾಗಿರ್ಬೋದು ಅಥವಾ ಬೇರೆಯವರೇ ಆಗಿರ್ಬೋದು, ಪ್ರತಿಯೊಬ್ಬ ಹೆಣ್ಣಿಗೂ ಗಂಡಿಗೂ ಪ್ರತಿಯೊಬ್ಬರಿಗೂ ರಕ್ಷಣೆ ಇಲ್ಲಿ ಮುಖ್ಯ ಆಗ್ತದೆ. ಹೌದು, ಈಗ ಕೇಳಿ ಎಲ್ಲರೂ ನೈಟ್ ಡ್ಯೂಟಿ ಮಾಡೋಕ್ಕೆ ಎಲ್ಲರೂ ಮುಂದಾಗ್ತಿದ್ರು ಮೊದಲೆಲ್ಲ. ಇವಾಗ ಎಲ್ಲರೂ ಹಿಂಜರಿತಿದ್ದಾರೆ. ಯಾಕೆ ಹೇಳಿ, ನಾವಿಷ್ಟು 5 ವರ್ಷ
ನಾವು ಒಂದು ಮೆಡಿಕಲ್ ಕೋರ್ಸ್ನ ಮುಗಿಸ್ಬಿಟ್ಟು ಮತ್ತೆ PG ಅಂತ ನಾವು 3 ವರ್ಷ ಮಾಡ್ತೀವಿ. ಇದನ್ನೆಲ್ಲ ಮಾಡೋದು ಯಾಕೆ? ನಾವು ಓದಿ ಮುಂದೆ ಒಂದು ಸೇವೆ ಮಾಡಬೇಕಂತ ನಾವು ಮಾಡೋದು. ಹಾಗೆಲ್ಲ ಮಾಡಿದವಾಗ ಈ ಥರ ಜನ ನಮ್ಮ ಮೇಲೆ ಒಂದು ಹತ್ಯೆಗೆ ಒಳಗಾದರೆ ನಾವು ಪ್ರತಿಯೊಂದು ಹೆಣ್ಣು ಕೂಡ ತಂದೆ ತಾಯಿ ಕೂಡ ಹೆದರ್ತಾರೆ ಮಕ್ಕಳನ್ನ ಓದಿಸ್ಲಿಕ್ಕೆ. ತುಂಬ ಓದಿಸ್ಬಿಟ್ಟು ನಾವು ಈ ಥರ ಕ್ರೂರಿಗಳ ಕೈಯಲ್ಲಿ ನಮ್ಮ ಮಕ್ಕಳನ್ನ ಕೊಡಬೇಕಾ ಅಂತ. ಸೊ ನಾವು ಹೇಗೆ ಓದ್ತೀವಿ ಅದೇ ಥರ ನಮಗೆ ರಕ್ಷಣೆನೂ ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದೀಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯ್ತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡೆಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು.
ಕಾರ್ಯಕ್ರಮಗಳಿಗೆ ಸ್ವಾಗತ. ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದರೆ ಇಂತಹ ಧಾರ್ಮಿಕ ಕಾರ್ಯಗಳಿಗೆ ಭಾಗವಹಿಸಿದರೆ ಮಾತ್ರ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಎಂದು ಆದಿಚುಂಚನಗಿರಿ ಶಾಖಾ ಮಠದ ಪರಮ ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ಹೇಳಿದರು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಮನುಷ್ಯ ಆಡಂಬರದ ಜೀವನಕ್ಕಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಮರೆತು ನೆಮ್ಮದಿ ಜೀವನ ಬೇಕೆಂದು ಹುಡುಕುತ್ತಿದ್ದಾನೆ. ನೀವು ಮಾಡಿದ ಪುಣ್ಯದ ಕೆಲಸದಲ್ಲಿ ಭಗವಂತನನ್ನ ಕಾಣಬಹುದು. ಸಾಮೂಹಿಕವಾಗಿ ಧಾರ್ಮಿಕ ಆಚರಣೆಗಳನ್ನು ಆಚರಿಸಿದಾಗ ಯಶಸ್ಸು ಕಾಣುವುದೊಂದಿಗೆ ಈ ರೀತಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿದಾಗ ನಿಮ್ಮಲ್ಲಿ ಪರಸ್ಪರ ಅನ್ಯೂನ್ಯತೆ ವೃದ್ಧಿಸುತ್ತದೆ ಎಂದ ಅವರು, ನಮ್ಮ ದೇಶದ ಪರಂಪರೆ ಸಂಸ್ಕೃತಿ ಉಳಿಸಲು ತಾಯಂದಿರು ಇಂತಹ ಪೂಜೆ ಪುರಸ್ಕಾರ ಮಾಡುತ್ತಿರುವುದರಿಂದ ನಮ್ಮ ದೇಶ ಸಮೃದ್ಧವಾಗಿರಲು ಸಾಧ್ಯ ಎಂದು ಹೇಳಿದರು. ಅದಕ್ಕೆ ಹೇಳ್ತಾರೆ, ಮನುಷ್ಯರಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಅಂದರೆ ಒಂದಷ್ಟು ಪುಣ್ಯದ ಕೆಲಸಗಳ ಮಾಡಿದ ಸಂದರ್ಭದಲ್ಲಿ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಆ ಸಂತೋಷ ಎಲ್ಲಿ ಸಿಗುತ್ತೋ ಅಲ್ಲಿ ಸತ್ಕಾರ್ಯಗಳು ನಡೆಯುತ್ತೆ ಅಂತ ಹೇಳಲಿಕ್ಕೆ ಇದೊಂದು ಅನುಕೂಲವಾದಂತಹ ವಾತಾವರಣ. ನಮ್ಮ ತಾಲೂಕಿನ ಮಹಿಳಾ ಸಂಘವರು ಸಂಘಟನೆ ಮಾಡ್ಕೊಂಡು ಕಳೆದ ವರ್ಷ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷವಾಗಿ ಸಂಘಟನೆಯನ್ನು ಮಾಡಿ ಇಷ್ಟು ಜನ ಒಟ್ಟಿಗೆ ಸೇರಿಕೊಂಡು ಭಗವಂತನ ನಾಮ ಸ್ಮರಣೆ ಮಾಡೋದು ಇದೆಲ್ಲ ಅದೆಷ್ಟು ಕೋಟಿ ಕೊಟ್ಟರು ಕೂಡ ಸಾಕಾಗುತ್ತದೆ. ಯಾಕೆ ಅಂತಂದರೆ ಇವತ್ತು ಸತ್ಯನಾರಾಯಣ ಸ್ವಾಮಿ ಕಥೆಯನ್ನು ಕೇಳಿದ್ದೀವಿ. ಯಾವ ಸಂದರ್ಭದಲ್ಲಿ ಯಾರಿಗೋಸ್ಕರ ಈ ವ್ರತಗಳನ್ನ ಮಾಡಬೇಕು? ನಾವು ಹಿರಿಯರು ವ್ರತವನ್ನು ಮಾಡ್ತಿರ್ಲಿಲ್ಲ. ಯಾಕೆ ಅಂತಂದರೆ ಅವರಷ್ಟು ಪವಿತ್ರವಾದಂತಹ ಭಾವನೆಯನ್ನು ಇಟ್ಕೊಂಡು ಅವರು ಮಾಡುವಂಥ ಕಾಯಕದಲ್ಲಿ ಅಲ್ಲೇ ಸತ್ಯನಾರಾಯಣ ಸ್ವಾಮಿಯನ್ನು ಭಗವಂತನನ್ನು ಕಾಣುವಂಥ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಇಟ್ಕೊಂಡಿದ್ದೀವಿ. ಆದರೆ ಬರ್ತಾ ಬರ್ತಾ ಏನಾಯಿತು ಅಂತಂದರೆ ನಾವೆಲ್ಲ ಒಂದು ಲೌಕಿಕ ವ್ಯವಹಾರದಲ್ಲಿ ಸಿಲುಕಿ ಪೂಜೆ ಮಾಡಲಿಕ್ಕೆ ಒಂದಷ್ಟು ಸಮಾಧಾನ ಇರಲಿಲ್ಲ ಅಂತೇಳಿ ಇಂಥ ವ್ರತಗಳಲ್ಲಿ ನಾವು ಕೂಡ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದಷ್ಟು ಪುಣ್ಯದ ಕೆಲಸಗಳನ್ನ ಮಾಡಬೇಕಾಗ್ತದೆ. ದಿವಂಗತ ಡಿ ದೇವರಾಜು ಅರಸು ಅವರು ಹಲವಾರು ಸುಧಾರಣೆಗಳನ್ನು ಮಾಡಿದ ಮಹಾನ್ ಚೇತನ ಎಂದು ಬಿಒ ನಾರಾಯಣ್ ತಿಳಿಸಿದರು. ಅರಕಲಗೂಡು ಪಟ್ಟಣದಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ದಿವಂಗತ ಡಿ ದೇವರಾಜು ಅರಸು ಅವರ 109ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಿ ದೇವರಾಜ ಅರಸು ಅವರು ಶಿಕ್ಷಣ ಮುಗಿಸಿ ರಾಜಕೀಯ ಕ್ಷೇತ್ರಕ್ಕೆ ಬಂದು ಹಲವು ಸುಧಾರಣೆಗಳನ್ನು ಮಾಡಿದರು. ಅದರಲ್ಲೂ ಮುಖ್ಯವಾಗಿ ವೃದ್ಧಾಪ್ಯ ವೇತನ, ಪೌಷ್ಟಿಕಾಹಾರ, ಉಚಿತ ನಿವೇಶನ, ಭಾಗ್ಯಜ್ಯೋತಿ ಎಂಬ ಬಡವರ ಯೋಜನೆಗಳ ಜೊತೆಗೆ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿ ಇಡೀ ಸಮಾಜಕ್ಕೆ ಬೆಳಕಾದರು. ಭೂ ಸುಧಾರಣೆಯಂತಹ ಹಲವು ಕಾರ್ಯಕ್ರಮಗಳನ್ನು ತರುವ ಮೂಲಕ ನಾಡನ್ನು ಮುನ್ನಡೆಸಿದರು. ಅವರ ದೂರದೃಷ್ಟಿ ಅಪಾರವಾದದ್ದು. ನಾವೆಲ್ಲ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯೋಣ ಎಂದು ಹೇಳಿದರು. ಹಲವಾರು ಸುಧಾರಣೆಗಳನ್ನು ಮಾಡಿದಂತಹ ಮಹಾನ್ ಚೇತನ, ಅದರಲ್ಲೂ ಮುಖ್ಯವಾಗಿ ವೃದ್ಧಾಪ್ಯ ವೇತನವನ್ನ, ಪೌಷ್ಟಿಕ ಆಹಾರವನ್ನ, ಉಚಿತ ನಿವೇಶನಗಳನ್ನ, ಭಾಗ್ಯಜ್ಯೋತಿ ಎನ್ನುವಂತಹ ಬಡವರ ಯೋಜನೆಯನ್ನ, ಜೊತೆಗೆ ಸಹಕಾರಿ ಸಂಘಗಳನ್ನ ಸ್ಥಾಪಿಸಿ ಇಡೀ ಸಮಾಜಕ್ಕೆ ಬೆಳಕಾದಂತಹವರು. ಅದರಲ್ಲೂ ಬಹಳ ಮುಖ್ಯವಾಗಿ ಭೂ ಸುಧಾರಣೆಯಲ್ಲಿ ಅತ್ಯಂತ ಅಪರೂಪದ ಕಾರ್ಯಕ್ರಮಗಳನ್ನು ಮಾಡಿ ಸುದೀರ್ಘವಾಗಿ ಒಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಅಪಾರವಾದಂತಹ ಕನಸುಗಳನ್ನು ಕಂಡು ನಾಡನ್ನ ಮುನ್ನಡೆಸಿದವರು. ಪುಟಾಣಿ ಮಕ್ಕಳೇ, ನಾವೆಲ್ಲರೂ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ, ಅವರು ಹಾಕಿಕೊಟ್ಟಂತಹ ಯೋಜನೆಗಳಲ್ಲಿ, ಅವರು ಮಾಡಿಕೊಟ್ಟಂತಹ ಹಲವಾರು ಸುಧಾರಣೆಯ ಒಳಗೆ ಇವತ್ತು ನಾವೆಲ್ಲ ವೇದಿಕೆಯ ಗಣ್ಯರು ಬಂದು ಕೂತ್ಕೊಂಡಿದ್ದೀವಿ ಅಂದರೆ ಅದರಲ್ಲಿ ಅವರ ದೂರದೃಷ್ಟಿತ್ವ ಮತ್ತು ದೂರದೃಷ್ಟಿ ಅಪಾರವಾದಂತಾಗಿರ್ತದೆ. ಅವರ ಈ ಒಂದು ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಈ ನಾಡನ್ನು ಮತ್ತೊಮ್ಮೆ ಕಟ್ಟಿ ಒಂದು ಸದೃಢವಾದಂತಹ ನಾಡನ್ನಾಗಿ ಮಾಡುವಂತಹ ಪ್ರಯತ್ನ ನಮ್ಮ ಹಿಂದೆಲ್ಲರೂ ಆಗಲಿ ಅಂತ ಹೇಳಿ ಆಶಿಸಿ
ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗಾವಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸೇಗೌಡ, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿ ಧರ್ಮೇಂದ್ರ, ಪಟ್ಟಣ ಪಂಚಾಯಿತಿ ಸದಸ್ಯೆ ರಶ್ಮಿ, ಬಿಎಂ ಶೆಟ್ಟಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಮಹೇಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರವಿಕುಮಾರ್, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರಾಜೇಶ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಕವಿತಾ, ಲೋಕೋಪಯೋಗಿ ಇಲಾಖೆ ಎಇಇ ಬಿಂದುಶ್ರೀ ಹಾಜರಿದ್ದರು. ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ಪರಿಸರ ಸಂರಕ್ಷಣೆಗೆ ಮಹತ್ವದ ಕೊಡುಗೆ ನೀಡುವ ಪೌರ ಕಾರ್ಮಿಕರ ಸೇವೆ ಗಣನೀಯವಾದದ್ದು ಎಂದು ಪುರಸಭೆ ಪ್ರಭಾರ ಮುಖ್ಯಾಧಿಕಾರಿ ಸಿಡಿ ನಾಗೇಂದ್ರ ಕುಮಾರ್ ತಿಳಿಸಿದರು. ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಆಯೋಜಿಸಲಾಗಿದ್ದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಆಪ್ತ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರ ಹಿತರಕ್ಷಣೆಗೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಅವುಗಳಲ್ಲಿ ಅವರಿಗೆ ಅನಾರೋಗ್ಯಕ್ಕೀಡಾದಾಗ 2 ಲಕ್ಷ ರೂಪಾಯಿಗಳು ಖರ್ಚಾದರೆ ಅದರಲ್ಲಿ ಶೇಕಡಾ 80% ಹಣವನ್ನು ಸರ್ಕಾರ ಪಾವತಿಸುತ್ತದೆ. ಅವರಿಗೆ ಕರ್ತವ್ಯವನ್ನು ನಿರ್ವಹಣೆ ಮಾಡುವಾಗ ಅವರಿಗೆ ಮಾಸ್ಕ್, ಹ್ಯಾಂಡ್ ಗ್ಲೌಸ್, ಕಾಲು ಚೀಲ, ಶೂಗಳು ಮತ್ತು ಸ್ಯಾನಿಟೈಸರ್, ಸಮವಸ್ತ್ರ, ರೈನ್ ಕೋಟ್, ಕ್ಯಾಪ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ನೀಡುವುದರ ಜೊತೆಗೆ ಅವರಿಗೆ ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲು ಯೋಜನೆಗಳಿದೆ. ಪ್ರತಿ ವರ್ಷ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ಅವರಲ್ಲಿನ ಸೃಜನಶೀಲ ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ ಎಂದು ತಿಳಿಸಿದರು. ಭಾರತ ಸರ್ಕಾರ ಇರ್ಬೋದು, ಪೌರ ಕಾರ್ಮಿಕರ ಸೇವೆಯನ್ನು ವಿಶೇಷವಾಗಿ ಗಮನ ಹರಿಸಿ ಇವರಿಗೆ ಆರೋಗ್ಯ ತಪಾಸಣೆ ಇರ್ಬೋದು, ಇವರಿಗೆ ಬೇಕಾದಂಥ ವಿವಿಧ ರೀತಿಯ ಸವಲತ್ತು ಇರ್ಬೋದು, ಮತ್ತು ರಾಜ್ಯದ 24.10 ಅಡಿಯಲ್ಲಿ ಪೌರ ಕಾರ್ಮಿಕರಿಗೆ 20% ಮೀಸಲಿಡತಕ್ಕಂಥ ಸೌಲಭ್ಯ ಇರ್ಬೋದು, ಪೌರ ಕಾರ್ಮಿಕರ ದಿನಾಚರಣೆ ಇರ್ಬೋದು, ಹೆಪಟೈಟಿಸ್ ಬಿ ಇಂಜೆಕ್ಷನ್ ಇರ್ಬೋದು, ಅವ್ರಿಗೆ ಬೇಕಾದಂಥ ಸಾಧನ ಸಲಕರಣೆ ಇರ್ಬೋದು, ಎಲ್ಲವನ್ನು ಕೊಡುವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ, ಭಾರತ ಸರ್ಕಾರಗಳು ಅವರ ಬಗ್ಗೆ ವಿಶೇಷ ಗಮನವನ್ನು ಹರಿಸಿದೆ. ನಾನು ಈ ಹಿಂದೆ 2006ರಲ್ಲಿ ಅಪಾಯಿಂಟ್ ಆದಾಗಲೂ ಇಷ್ಟೊಂದು ಸವಲತ್ತುಗಳು ಪೌರ ಕಾರ್ಮಿಕರಿಗೆ ಇರಲಿಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು. ಕನಿಷ್ಠ ವೇತನ ಅನ್ನೋದು ಸರಿಯಾಗಿ ಜಾರಿಗಳಿಲ್ಲ, ಪ್ಯಾಕೇಜ್ ವೇಸ್ ಟೆಂಡರ್ ಇತ್ತು. ಕನಿಷ್ಠ ಪೌರ ಕಾರ್ಮಿಕರು ಕಾಯಂ ಇರ್ತಕ್ಕಂಥ ಪೌರ ಕಾರ್ಮಿಕರು ಹಂತವಾಗಿ ರಾಜ್ಯ ಸರ್ಕಾರ ಈ ಸೇವೆ ಇದನ್ನು ಉಳಿಸ್ಕೋಬೇಕು. ಈ ಸೇವೆಯನ್ನು ಮಾಡ್ತಕ್ಕಂಥವ್ರು ಮುಂದೆ ಸಿಗಲ್ಲ, ಇರ್ತಕ್ಕಂಥವ್ರು ಎಲ್ಲ ವಿಚಾರಗಳು ರಾಜ್ಯದಲ್ಲಿ ಕಾಪಾಡಬೇಕು ಅಂತೇಳಿ ಇವರಿಗೆ ಬೇಕಾದಂಥ ಕೆಲವು ಸೌಲಭ್ಯಗಳನ್ನು ಹಂತವಾರು ವಿಚಾರಿಸ್ತಾ ಇಲ್ಲಿ ಅಂತೂ ಬಂದಿದೆ. ಈ ಒಂದು ಶಿಬಿರದ ಉದ್ದೇಶ, ನಮ್ಮ ಪೌರ ಕಾರ್ಮಿಕರು ಸಾಮಾನ್ಯವಾಗಿ ಸ್ವಚ್ಛತೆ ಅಧೀನದಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೆ ಚರ್ಮದ ಕಾಯಿಲೆಗಳು ಮತ್ತು ಶ್ವಾಸಕೋಶದ ತೊಂದರೆಗಳು ಬಹುಬೇಗನೆ ಬರುವ ಸಾಧ್ಯತೆ ಇರುತ್ತೆ. ಯಾವಾಗಲೂ ಪಾಪ ರಸ್ತೆ ಗುಡಿಸೋದು, ಚರಂಡಿ ಸ್ವಚ್ಛತೆ, ಕಸದ ಜೊತೆ ಅವರು ಕನಿಷ್ಠ ದಿನ 8 ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ. ಹಾಗಾಗಿ ರಾಜ್ಯ ಸರ್ಕಾರ ಏನು ನಿರ್ದೇಶ ನೀಡಿದೆ ಅಂದರೆ ತಪಾಸಣೆಯನ್ನು ಮಾಡಿಸ್ತಾರೆ. ಮೊದಲನೇದಾಗಿ ಒಂದ್ಸಲಿ ಮಾಸ್ಟರ್ ಹೆಲ್ತ್ ಚೆಕಪ್. ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಹೇಳಿದ್ರೆ ಡೀಟೇಲ್ ಬಾಡಿ ಚೆಕಪ್, ಅದರಲ್ಲಿ ಎಲ್ಲ ರೀತಿ ಡಯಾಗ್ನೋಸ್ ಆಗಬೇಕು. ಎಕ್ಸ್ರೇಯಿಂದ ಹಿಡಿದು ಎಲ್ಲ ರೀತಿ ಡಯಾಗ್ನೋಸ್ ಆಗುತ್ತೆ. ಅದನ್ನು ವರ್ಷಕ್ಕೆ ಒಂದ್ಸಲಿ ಮಾಡಿಸ್ಬೇಕು. ಕನಿಷ್ಠ 6 ತಿಂಗಳಿಗೆ ಒಂದ್ಸಲಿ ಸಾಮಾನ್ಯ ಚೆಕಪ್, ಜನರಲ್ ಚೆಕಪ್, BP, ಶುಗರ್ ಇಂಥವೇನಾದರೂ ಇದ್ದರೆ ಚೆಕಪ್ ಮಾಡಬೇಕು. ಅದರಲ್ಲೂ ಸಹ ಡಯಾಗ್ನೋಸ್ ಆದರೆ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗೆ ಸಂಬಂಧಪಟ್ಟ ಆಸ್ಪತ್ರೆಗಳಿಗೆ ನಾವು ಕಳಿಸ್ಕೊಡ್ಬೇಕಾಗುತ್ತೆ. ಹಾಗಾಗಿ ಪೌರ ಕಾರ್ಮಿಕರು ನಾನು ಹೆಚ್ಚಿನ ಇನ್ನೂ ಮಾಹಿತಿ ಇರುತ್ತದೆ. ನೀವೆಲ್ಲರೂ ಸಹ ನಮಗಿರ್ತಕ್ಕಂಥವ್ರು ಕಾಯಂ ಪೌರ ಕಾರ್ಮಿಕರಿಗೆ, ಆಲ್ಮೋಸ್ಟ್ ಎಲ್ಲರೂ ಕಾಯಂ ಪೌರ ಕಾರ್ಮಿಕರಿಗೆ. ಕೆಲವೇ ಜನ ಮಾತ್ರ ನಮ್ಮಲ್ಲಿ ಔಟ್ಸೋರ್ಸಲ್ಲಿ ಡ್ರೈವರ್ಸು, ಚಾಲಕರು, ಕ್ಲೀನರ್ಸ್ ಇದ್ದಾರೆ. ನಿಮಗೆಲ್ಲ ಏನು ನಾವು ಗುತ್ತಿಗೆದಾರರ ಮೂಲಕ ಕನಿಷ್ಠ ವೇತನ ಕೊಡ್ತಾ ಇದ್ದೀವಿ, ನಿಮಗೆಲ್ಲ ESI ಸೌಲಭ್ಯ ಇದೆ. ಯಾರೂ ಸಹ ಆರೋಗ್ಯ ಹದಗೆಟ್ಟಾಯಿತು, ನಾನು ಆಸ್ಪತ್ರೆಗೆ ಹೋಗಿ ನನ್ನ ಹತ್ರ ದುಡ್ಡಿಲ್ಲ, ನಾನು ಹೆಂಗೆ ಚಿಕಿತ್ಸೆ ತಗೊಳ್ಳೋದು ಅಂತ ಯಾರೂ ಸಹ ಯೋಚನೆ ಆಗಬಾರ್ದು. ಕಾಯಂ ಪೌರ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಒಂದಷ್ಟು ನಮಗೂ ಸೇರಿಸಿ, ನನಗೆ ಯಾವ ಚಿಕಿತ್ಸಾ ಸೌಲಭ್ಯ ಇದೆ ಅದು ನಿಮಗೂ ಇದೆ. ನನಗೆಲ್ಲಿ ನನ್ನ ಕಾಯಿಲೆ ಇದೆ ಅಂದರೆ ನಾನು ಎಲ್ಲಿ ಹೋಗಬೇಕು, ಅದೇ ಹಾಸ್ಪಿಟ್ಲಿಗೆ ನಿಮಗೂ ಹೋಗಕ್ಕೆ ಅವಕಾಶ ಇದೆ. ಇದೇ ವೇಳೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವತಿಯಿಂದ ಪೌರ ಕಾರ್ಮಿಕರುಗಳಿಗೆ ಆರೋಗ್ಯ ತಪಾಸಣೆ ಮಾಡಿ ಚಿಕಿತ್ಸೆ ಸಲಹೆಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಕೆ ಶ್ರೀಧರ್, ಉಪಾಧ್ಯಕ್ಷರಾದ ಸಾವಿತ್ರಿ, ಪುರಸಭಾ ಸದಸ್ಯರುಗಳು, ವೈದ್ಯಾಧಿಕಾರಿಗಳು, ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಮತ್ತು ಪುರಸಭೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕರ್ನಾಟಕ ಜನಪದ ಅಕಾಡೆಮಿ ಬೆಂಗಳೂರು, ಕರ್ನಾಟಕ ಜಾನಪದ ಪರಿಷತ್ತು, ಅರಕಲಗೂಡು ಘಟಕ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ HJ ಲಂಕಪ್ಪ ಗೌಡ ಅವರ ಸಂಸ್ಮರಣೆ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು
ಆಗಸ್ಟ್ 22ರಂದು ಬೆಳಗ್ಗೆ 10:30ಕ್ಕೆ ಕೊಡನೂರು ಬಿಎಂ ಶೆಟ್ಟಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಸಂಚಾಲಕ ಕೆ ದೇವಾನಂದ ಪರಪ್ರಸಾದ್ ತಿಳಿಸಿದರು. ಜಾನಪದ ಅಕಾಡೆಮಿ ಬೆಂಗಳೂರು ನಾಡಿನಲ್ಲಿ ಜಾನಪದದ ಉಳಿವಿಗಾಗಿ, ಜಾನಪದ ಕಲಾವಿದರಿಗಾಗಿ ಹಾಗೆ ಜಾನಪದವನ್ನು ಬೆಳೆಸುವ ನಿಟ್ಟಿನಲ್ಲಿ ಹುಟ್ಟುಕೊಂಡಂತಹ ಒಂದು ಸಂಸ್ಥೆ. ಇದು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಈ ನಾಡಿನಾದ್ಯಂತ ಮಾಡ್ತಾ ಬಂದಿದೆ. ನಮ್ಮ ಈಗಿನ ಅಧ್ಯಕ್ಷರು ಗೊಲ್ಲಳ್ಳಿ ಶಿವಪ್ರಸಾದ್ ಅವರ ಆಶಯದಂತೆ, ಕನಸಿನಂತೆ ಈಗಾಗಲೇ ನಾವು 3-4 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮೊದಲನೇದು ಚಾಮರಾಜನಗರದಲ್ಲಿ ಜಾನಪದ ಸಂಭ್ರಮ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮೊನ್ನೆ ಶಿರಾದಲ್ಲಿ ಮತ್ತೊಂದು ಜಾನಪದ ಸಂಭ್ರಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆ ಮೈಸೂರಿನಲ್ಲಿ ಶಾಲೆ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗಾಗಿ ಜನಪದ ನೃತ್ಯಗಳು ಮತ್ತು ಗೀತೆಗಳ ಒಂದು ತರಬೇತಿ ಶಿಬಿರವನ್ನು ಮಾಡ್ತಾ ಬಂದಿದ್ದೇವೆ. ಇದು ನಮ್ಮ ಜನಪದ ಅಕಾಡೆಮಿಯ 4ನೇ ಕಾರ್ಯಕ್ರಮ. ದಿವಂಗತ ಎಚ್ ಜೆ ಲಕ್ಕಪ್ಪಗೌಡರ ಸಂಸ್ಮರಣೆ ಮತ್ತು ವಿಚಾರ ಸಂಕಿರಣ. ಲಕ್ಕಪ್ಪಗೌಡರು ಈ ನಾಡಿನ ಒಂದು ಸಾಕ್ಷಿ ಪ್ರಜ್ಞೆ ಅಂತ ಹೇಳ್ಬೋದು. ಕನ್ನಡದ ಸಾಹಿತ್ಯದಲ್ಲಿ ಮತ್ತು ಜಾನಪದದಲ್ಲಿ ದೊಡ್ಡ ಹೆಸರನ್ನು ಮಾಡಿದವರು. ಅವರು ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡು ಹಂಪಾಪುರ ಗ್ರಾಮದವರು. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಅತ್ಯವಶ್ಯಕವಾಗಿ ಮಾಡಲೇಬೇಕು. ಅವರ ಸಾಧನೆಗಳನ್ನು ನಾವು ಮೆಲುಕನ್ನು ಹಾಕಬೇಕು ಅಂತ ಸಂಸ್ಮರಣೆ ಮತ್ತು ವಿಚಾರ ಸಂಕಿರಣ 2 ಕಾರ್ಯಕ್ರಮವನ್ನು ನಾವು 22ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಕೊಣ್ಣೂರಿನ BM ಶೆಟ್ಟಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ನಾವು ಆಯೋಜಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅರಕಲಗೂಡಿನ ಮಾನ್ಯ ಶಾಸಕರಾದಂತಹ ಎ ಮಂಜು ಅವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿಕೊಡ್ತಾರೆ. ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯ ಕನಿಷ್ಠ 32 ಗಾಯತ್ರಿ ಮಂತ್ರವನ್ನು ಹೇಳಿದರೆ ಅದು ತ್ರಿಕಾಲ ಬ್ರಹ್ಮನಿಗೆ ಸಮಾನ ಎಂದು ವೇದ ಬ್ರಹ್ಮ ಶ್ರೀ ವೆಂಕಟೇಶ ಶರ್ಮಾ ಹೇಳಿದರು. ಹೊಳೆನರಸೀಪುರ ಪಟ್ಟಣದ ಶಂಕರ ಮಠದಲ್ಲಿ ನಡೆದ ಗಾಯತ್ರಿ ಪ್ರತಿಪತ್ ಗಾಯತ್ರಿ ಹೋಮ ಆಚರಣೆ ಸಮಾರಂಭದಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಅವರು, 4 ವೇದಗಳಲ್ಲಿ ಪರಿಣಿತಿ ಹೊಂದಿದವನು ಗಾಯತ್ರಿ ಮಂತ್ರ ಜಪಿಸದಿದ್ದರೆ ಅವನ ವಿದ್ಯೆ ಎಲ್ಲವೂ ವ್ಯರ್ಥ. ಅದರಲ್ಲೂ ಬೆಳಗಿನ ಜಾವ ಸಂಧ್ಯಾ ವಂದನೆ ಶ್ರೇಷ್ಠವಾದದ್ದು. ಇಂದಿನ ದಿನಗಳಲ್ಲಿ ಗಾಯತ್ರಿ ಮಂತ್ರ ಜಪಿಸಿ ಎಂದರೆ ಸಮಯವಿಲ್ಲ ಎಂದು ಹೇಳುತ್ತಾರೆ. ವಿಪ್ರ ಬಾಂಧವರು ಮತ್ತು ಯುವಕರು ತಮ್ಮ ಧರ್ಮದ ಆಚರಣೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಶ್ರೀ ವೆಂಕಟೇಶ ಶರ್ಮಾ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಂದಿನ ಜನರೇಷನ್ಗೂ ನಾವು ತಲುಪಿಸಬೇಕು ಅನ್ನೋದಾದ್ರೆ ಖಡಾಖಂಡಿತವಾಗಿ ನಾವೆಲ್ಲ ಒಂದು ದಿನ ಒಂದು ಕಡೆ ಸೇರ್ತೀವಿ, ಒಂದು 1000 ಗಾಯತ್ರಿ ಮಾಡ್ತೀವಿ ಅನ್ನೋದಕ್ಕಿಂತ ಪ್ರತಿನಿತ್ಯ ಒಂದು 32 ಆದ್ರೂ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಮಾಡೋದಿದೆಯಲ್ಲ ಅದು ಅತ್ಯಂತ ಶ್ರೇಷ್ಠ. ಅದು ಏನಿರುತ್ತೆ ಈ ಶಾಸ್ತ್ರದಲ್ಲಿ ನಿತ್ಯಾಭ್ಯಾಸ ಅನ್ನೋದು ಆನೆಟೂಟ ಅಂತ. ಈಗ ಬಾಡಿ ಬಿಲ್ಡರ್ಸ್ ಇರ್ತಾರಲ್ಲ, ಒಂದು ದಿನ ಚೆನ್ನಾಗಿ ಕೋಳಿ ಎಲ್ಲ ತಿಂದು ತಪ್ಪಾಗಿಲ್ಲ. ಅವರು ಪ್ರತಿನಿತ್ಯ ಸ್ವಲ್ಪ ತಿಂದು ಪ್ರತಿನಿತ್ಯ ವ್ಯಾಯಾಮ ಮಾಡಿ ಹಾಗಾಗಿರ್ತಾರೆ. ಹಾಗೆ ನಾವು ಕೂಡ ಪ್ರತಿನಿತ್ಯ ಮಾಡಬೇಕು. ಇದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಶಾಸ್ತ್ರ ಹೇಳುತ್ತೆ, ನೀನು ಗಾಯತ್ರಿ ಜಪವನ್ನು ಮಾಡಿಲ್ಲ ಅಂದ್ರೆ ನೀನು ಯಾವುದಕ್ಕೂ ಅರ್ಹನಲ್ಲ, ಯಾವ ವೈದಿಕ ಕರ್ಮಕ್ಕೂ ನೀನು ಅರ್ಹನಲ್ಲ. ನೀನು ಮಾಡಿದಂತಹ ಯಾವ ಕರ್ಮವನ್ನು ಪಿತೃಗಳು ಸ್ವೀಕಾರ ಮಾಡಲ್ಲ, ದೇವತೆಗಳು ಸ್ವೀಕಾರ ಮಾಡಲ್ಲ ಅಂತ ಹೇಳಿದೆ. ಈಗ ಗಾಯತ್ರಿ ಜಪ ಮಾತಾಡೋದು ಬೇಡ. ಜಪ್ಪೇನೈವತ್ತು ಸಂಸಿದ್ಧೆ ಬ್ರಾಹ್ಮಣೋನಾತ್ರ ಸಂಶಯ ಕುರಿಯಾದನ್ಯ ನವಾಕುರಿಯ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ಜಪದಿಂದಲೇ ಮನುಷ್ಯನು ಬ್ರಾಹ್ಮಣನ ಸಿದ್ಧಿಯನ್ನು ಪಡೆಯುತ್ತಾನೆ. ಬೇರೆ ಮಾಡ್ತಾನೋ ಬಿಡ್ತಾನೋ, ಮನುಸ್ಮೃತಿಯಲ್ಲಿರೋ ವಾಕ್ಯ. ಕುರಿಯಾದನ್ಯ ನವಾಕುರಿಯ, ಬೇರೆ ಮಾಡ್ತಾನೋ ಬಿಡ್ತಾನೋ ಬೇಕಾಗಿಲ್ಲ. ಮೈತ್ರೋ ಬ್ರಾಹ್ಮಣ ಉಚ್ಯತೆ, ಆ ಮಿತ್ರ ದೇವತಾ ಸಂಬಂಧವಾದ ಈ ಗಾಯತ್ರಿ ಜಪವನ್ನು ಒಂದನ್ನೇ ಚೆನ್ನಾಗಿ ಮಾಡಿದರೆ ಅವನು ಸಕಲ ಸಿದ್ಧಿಯನ್ನು ಪಡೆಯುತ್ತಾನೆ ಅಂತ ಹೇಳಿದೆ. ಅದರಿಂದ ಒಳ್ಳೆ ಕೆಲಸವೇ ಎಲ್ಲ ನೆರವೇರಿಸಿದಿರಿ. ಎಲ್ಲರೂ ಧನ್ಯವಾದಗಳು. ತಾರಕೋಪೇತ, ಅಧಮ ಲುಪ್ತಕಾರಕ, ಮಧ್ಯಮ ಲುಪ್ತತಾರಕ, ಅಧಮ ಸೂರ್ಯ ಸಹಿತ ಪ್ರಾತಃಸಂಧ್ಯಾ ಕೃತಾತ್ಮತ. ನಕ್ಷತ್ರಗಳಿರುವಾಗಲೇ ಅರ್ಘ್ಯ ಕೊಟ್ಟು ಜಪ ಮಾಡಿ ಸೂರ್ಯೋದಯವಾದ ಮೇಲೆ ಉಪಸ್ಥಾನ ಮಾಡೋದು ಅನ್ನೋದು ಉತ್ತಮವಾದ. ಇನ್ನು ನಕ್ಷತ್ರಗಳೆಲ್ಲ ಇದಾಯ್ತು, ಸ್ವಲ್ಪ ಬೆಳಕು ಬಂದ್ಬಿಟ್ಟಿದೆ, ಅವಾಗ ಅರ್ಘ್ಯ ಕೊಡೋದಿದೆಯಲ್ಲ ಅದು ಮಧ್ಯಾಹ್ನ. ಸೂರ್ಯ ಮೇಲಕ್ಕೆ ಬಂದ ಮೇಲೆ ಇರ್ತಿರೋ ಸೂರ್ಯವಂಶದವ್ರು ಜಾಸ್ತಿ ಇರ್ತಾರಲ್ಲ, 9 ಗಂಟೆಗೆ 10 ಗಂಟೆಗೆಲ್ಲ ಹೇಳ್ತಾರಲ್ಲ, ಆಗ ಎದ್ದು ಯಾವಾಗ 12 ಇಲ್ಲ ಅಂತ ಅನ್ಕೋಬೇಡಿ.
ನಿಮ್ಮಿಂದ ಹುಟ್ಟಿದ ಮಕ್ಕಳೇ ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೂ ಆ ಪುಣ್ಯ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿ ದೇವರಾಜ ಅರಸುರವರ ದೂರದೃಷ್ಟಿ ಹಾಗೂ ಜನಪರ ಕೆಲಸ ಇಂದಿಗೂ ಜೀವಂತವಾಗಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ ಹೇಳಿಕೆ. ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ. ಹಿರಿಯ ಮತ್ತು ಕಿರಿಯ ಛಾಯಾಗ್ರಾಹಕರಿಗೆ ಸನ್ಮಾನ. ಮಕ್ಕಳ ಮನೆ ಶೀರ್ಷಿಕೆ ಅಡಿಯಲ್ಲಿ ಅರಕಲಗೂಡು ಸರ್ಕಾರಿ ಪ್ರಾಥಮಿಕ ಶಾಲೆಯ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಶಾಸಕ ಎ ಮಂಜು ಅವರ ಪತ್ನಿ ತಾರಾ ಎ ಮಂಜು ಇಂದ ಗಿಫ್ಟ್. ಮಕ್ಕಳಿಗೆ ಸಮವಸ್ತ್ರ, ಬ್ಯಾಗ್, ಆಟಿಕೆ, ಪುಸ್ತಕಗಳ ವಿತರಣೆ. ಮತ್ತು ಡಿ ದೇವರಾಜ್ ಅರಸು ದೇವೇಗೌಡರ ಒಡನಾಡಿಯಾಗಿದ್ದು ಪಕ್ಷ ಜಾತಿ ಭೇದ ಮೀರಿ ಉತ್ತಮ ರಾಜಕೀಯ ನಡೆ ಅನುಸರಿಸಿದರು. ಮಾಜಿ ಸಚಿವ ಎಸ್ ಕೆ ರೇವಣ್ಣ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.